ನಮಸ್ಕಾರ ರೈತ ಸ್ನೇಹಿತರೆ. ಈಗ ಮಳೆ ಸ್ವಲ್ಪ ಲೇಟಾಗಿ ಈ ಸಲ ಎಲ್ಲ ಕಡೆ ಒಣಲು ರಾಗಿ ಹುಲ್ಲಿಗೆ ತುಂಬ ಡಿಮ್ಯಾಂಡ್ ಆಗಿದೆ. ಸೊ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ಒಂದು 200-250 ಹೊರೆ ಹುಲ್ಲು ಇನ್ನೂ ಹಾಗೆ ಇದೆ. ನಿಮ್ಮಲ್ಲೂ ಒಣಲು ಇದೆಯಾ ಇಲ್ಲ ಆಗಲೇ ಖಾಲಿ ಆಗಿದೆಯಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದ್ದರೆ ಇನ್ನು ಎಷ್ಟು ಪಿಂಡಿ ಇದೆ ಅನ್ನೋದನ್ನು ತಿಳಿಸಿ. ಸೊ ಈಗ ನಮ್ಮ ಅಣ್ಣವ್ರು ಬಂದಿದ್ದರು, ಮಹೇಶ್ ಅಣ್ಣವರು. ಅವರು ಅದೇ ಎಲ್ಲ ಕಡೆ ಈಗ ಮೆಜಾರಿಟಿ ಎಲ್ಲ ಒಣಲು ಖಾಲಿ ಆಗಿರೋದ್ರಿಂದ ಈಗ ಒಂದು 20 ಹೊರೆ ತೊಗೊಂಡೋಗ್ತೀನಿ. ನೆಕ್ಸ್ಟು ನಾವು ಅವರು ಬೆಳೆದಾಗ ನನಗೆ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಅವರು ಮೇಲತ್ತಿ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರು, ಯಾವ್ದು ತೊಗೋಬೇಕು ಹೆಂಗೆ ಎತ್ತ ಅಂತ. ಅದಾದಮೇಲೆ ಒಂದೊಂದೇ ಪಿಂಡಿ ಅವ್ರು ಹಾಕ್ಕೊಂಡು ಹೋದರು. ನನಗೆ ಡೌಟ್ ಇತ್ತು, ಈ ಅಣ್ಣ ನೋಡಿದ್ರೆ 2 ವೀಲರಲ್ಲಿ ಬಂದವರೆ ಹೆಂಗೆ ತೊಗೊಂಡೋಗ್ತಾರೆ ಅಂತ. ಬಟ್ ನೀವು ನೋಡ್ತಾ ಇರಿ, ಈ ಅಣ್ಣ ಎಷ್ಟು ತಲೆ ಉಪಯೋಗಿಸುತ್ತೆ. ಆಮೇಲೆ 2-3 ಜನ ಮಾಡೋಂಥ ಕೆಲಸ ಒಬ್ಬರೇ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದೇನಪ್ಪ ಅಂದರೆ ಈ ಅಣ್ಣನ ಸ್ಪೆಷಾಲಿಟಿ ನಾನು ನೋಡಿರೋದೇನಪ್ಪ ಅಂದರೆ, ಈ ನಮ್ಮ ದೊಡ್ಡ ಕುನಾಲದಲ್ಲಿ ರೈತರಿಗೆ ಏನೇ ಮೋಸ ಆಗ್ತಿದ್ರು, ಎಸ್ಪೆಷಲಿ ಹಾಲಲ್ಲಿ, ನಮ್ಮ ಡೈರಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಆಗ್ತಿದ್ರು ಅದನ್ನು ಮೊದಲು ಫೈಂಡ್ ಔಟ್ ಮಾಡಿ ಅದನ್ನು ಜನಗಳಿಗೆ ಆಗಲಿ ರೈತರಿಗೆ ಹೇಳೋ ಕೆಲಸ ಈ ಅಣ್ಣನೇ ಮಾಡೋದು. ರೈತರಿಗೆ ಏನಾದ್ರು ಫ್ಯಾಟಲ್ಲೇ ಆಗಿರ್ಬೋದು, ಕೆಲವೊಂದು ಸಲ ಸ್ಕೇಲಲ್ಲಿ ಆಗಿರ್ಬೋದು, ಹಿಂಗೆಲ್ಲ ಪ್ರಾಬ್ಲಮ್ ಆದಾಗ ಮೊದಲು ವಾಯ್ಸ್ ಎತ್ತಿರೋದೇ ಈ ಅಣ್ಣ. ಸೊ ಈ ಅಣ್ಣ ನನಗೆ ತುಂಬ ಅಂದರೆ ತುಂಬ ಪರ್ಸ್ನಲಿ ತುಂಬ ಇಷ್ಟ. ಹೆವಿ ಶ್ರಮ ಪಡೋದಕ್ಕೋಸ್ಕರ ಹಿಂದೆ ಮುಂದೆ ನೋಡೋದೇ ಇಲ್ಲ. ನೀವು ನೋಡಿ ಈಗ ಯಾವ ರೇಂಜಲ್ಲಿ ತೊಗೊಂಡು ಹೋಗ್ತಾಯಿದ್ದಾರೆ, ಅದು ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಇವ್ರ ಜೊತೆ ಎಲ್ಲ ಇದ್ರೆ ನನಗೊಂಥರ ಮೋಟಿವೇಶನ್ ಫೀಲ್ ಆಗ್ತಾ ಇರುತ್ತೆ. ಬಂದರು ಗಾಡಿಯಲ್ಲೇ ಒಂದು 5 ಹೊರೆ ತೊಗೊಂಡೋದ್ರು. ಇಂಥವ್ರ ಜೊತೆ ಸರೌಂಡಿಂಗಲ್ಲಿದ್ದರೆ ನಮಗೂ ಒಂಥರ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ರೈತರಿಗೆ ಮೋಸ ಆಗೋಕ್ಕೆ ಒಣ್ಣೆ ಎಲ್ಲೂ ಬಿಡಲ್ಲ. ಎಸ್ಪೆಷಲಿ ಈ ದೊಡ್ಡ ಕುನಾಲ ಡೈರಿಲಿ ಈ ಥರ ಶ್ರಮ ಪಡ್ತಾರೆ. ನೆಕ್ಸ್ಟು ಇದು ನಮ್ಮ ಫಾರ್ಮು. ಈಗ ಹಸುಗಳು ಇನ್ನೊಂದು 5-6 ದಿನದಲ್ಲಿ ಬರ್ತವೆ. ಅಪ್ಡೇಟ್ ಆಗಿರಿ. ನಮ್ಮ ಇನ್ಸ್ಟಾ ID ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.